ವೈದ್ಯರ ನಿರ್ಲಕ್ಷ್ಯ ಆರೋಪ, ಬಾಣಂತಿ ಸಾವು. ಆಸ್ಪತ್ರೆ ಮುಂದೆ ಶವ ಬಿಟ್ಟು ಪ್ರತಿಭಟಿಸಿದ ಕುಟುಂಬಸ್ಥರು. ವೈದ್ಯರ ನಿರ್ಲಕ್ಷ್ಯ ಆರೋಪದಿಂದ ಬಾಣಂತಿ ಸಾವನ್ನಪ್ಪಿದ್ದಾರೆ ಎಂದು ಕುಟುಂಬಸ್ಥರು ಗಂಭೀರ ಆರೋಪ ಮಾಡಿದ್ದು, ಆಸ್ಪತ್ರೆ ಮುಂದೆ ಶವವನ್ನಿಟ್ಟು ಪ್ರತಿಭಟನೆ ಮಾಡಿರೋ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ಸರ್ಕಾರಿ ಆಸ್ಪತ್ರೆ ಮುಂದೆ ನಡೆದಿದೆ. ಹೌದು, ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಟ್ಲಹಳ್ಳಿ ಗ್ರಾಮದ ನಿವಾಸಿಯಾದ ನರ್ಮದಾ ಎಂಬುವವರು 2 ತಿಂಗಳ ಹಿಂದೆ ಗಂಡು ಮಗುವಿಗೆ ಜನ್ಮ ನೀಡಿದ್ರು. ಇನ್ನು ಇವರಿಗೆ 2 ಗಂಡು ಮಕ್ಕಳಿದ್ದರಿಂದ ಚಿಂತಾಮಣಿಯ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಮಕ್ಕಳಾಗದಂತೆ ಆಪರೇಷನ್ ಅನ್ನ ಕೂಡ ಮಾಡಿಸಿಕೊಂಡಿದ್ರು. ಆಪರೇಷನ್ ಬಳಿಕ 2 ದಿನದ ಹಿಂದೆಯಷ್ಟೇ ಆಸ್ಪತ್ರೆಯಿಂದ ನರ್ಮದಾ ಡಿಸ್ಚಾರ್ಜ್ ಆಗಿದ್ರು. ಆದರೆ ಆಪರೇಷನ್ ಮಾಡಿರುವ ಜಾಗದಲ್ಲಿ ನೋವು ಕಾಣಿಸಿಕೊಂಡ ಹಿನ್ನೆಲೆ ನರ್ಮದಾ ಮತ್ತೆ ಆಸ್ಪತ್ರೆಗೆ ದಾಖಲಾಗಿದ್ರು. ಆಸ್ಪತ್ರೆ ತಲುಪುತ್ತಿದ್ದಂತೆ ನೋವು ತಾಳಲಾರದೆ ಬಾಣಂತಿ ನರ್ಮದಾ ಸಾವನ್ನಪ್ಪಿದ್ದು, ಕುಟುಂಬಸ್ಥರ ಆಕ್ರೋಶ ಹೆಚ್ಚಾಗಿತ್ತು. ಇನ್ನು ಚಿಂತಾಮಣಿಯ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಬಾಣಂತಿ ನರ್ಮದಾಗೆ ಸ್ತ್ರೀರೋಗ ತಜ್ಞೆಯಾದ ಡಾ ವಾಣಿರೆಡ್ಡಿ ಅವರು ಮಕ್ಕಳಾಗದಂತೆ ಆಪರೇಷನ್ ಅನ್ನ ಮಾಡಿದ್ದು, ಆಪರೇಷನ್ ವೇಳೆ ಆಕಸ್ಮಿಕವಾಗಿ ಸಣ್ಣ ಕರುಳನ್ನ ಕತ್ತರಿಸಿದ್ದಾರೆ ಎಂದು ಕುಟುಂಬಸ್ಥರು ಗಂಭೀರವಾಗಿ ಆರೋಪ ಮಾಡಿದ್ದಾರೆ. ಸಣ್ಣ ಕರುಳನ್ನ ಕತ್ತರಿಸಿರೋದ್ರಿಂದ ಸೋಂಕು ಕಾಣಿಸಿಕೊಂಡು ಸಾವನ್ನಪ್ಪಿದ್ದಾರೆ. ಅಲ್ಲದೆ ಆಪರೇಷನ್ ಮಾಡೋ ವೇಳೆ ವೈದ್ಯರು ಎಡವಟ್ಟನ್ನ ಮಾಡಿದ್ದಾರೆ. ಜೊತೆಗೆ ಆಪರೇಷನ್ ವೇಳೆ ಔಷಧಿಯನ್ನ ಕೂಡ ಹೊರಗಡೆಯಿಂದ ತರಿಸಿದ್ದಾರೆ ಎಂದು ಕುಟುಂಬಸ್ಥರು ಗಂಭೀರ ಆರೋಪ ಮಾಡಿದ್ರು. ಇನ್ನು ಹೀಗಿದ್ರೂ ಆಸ್ಪತ್ರೆ ಮುಂಭಾಗದಲ್ಲಿ ಬಾಣಂತಿಯ ಶವ ಬಿಟ್ಟು ಕುಟುಂಬಸ್ಥರು ಪ್ರತಿಭಟನೆಯನ್ನ ನಡೆಸಿ ಆಕ್ರೋಶ ಹೊರಹಾಕಿ ಚಿಕಿತ್ಸೆ ನೀಡಿದ ವೈದ್ಯರ ವಿರುದ್ಧ ಸೂಕ್ತ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಈಕೆ ಏನಾಗಬೇಕು ನಿಮಗೆ? ತಂಗಿ ಆಗಬೇಕು. ಇವರಿಂದ ಯಾವಾಗ ಅಡ್ಮಿಟ್ ಮಾಡಿದ್ರಿ ನೀವು? ಏನಕ್ಕೆ ಮಾಡಿದ್ರಿ? ಮಕ್ಕಳು ಅಂದ್ರೆ ಟ್ಯೂಬ್ಯಾಕ್ಟಮಿ ವ್ಯಾಸಾಕ್ಟಮಿ ನಿಮ್ಗೆ ಗೊತ್ತಿಲ್ಲ ಏನು ಅಂತ. ಸಂತಾನ ಹರಣ ಚಿಕಿತ್ಸೆ ಅಂತ ಹೇಳ್ತಾರೆ ಅದನ್ನ ಲೇಸರ್ ಕೈ ಆಪರೇಷನ್ ಮಾಡಿದ್ರೆ ಇವರಿಗೆ. ಕೈ ಆಪರೇಷನ್ ಮಾಡಿದ್ದು ಯಾವಾಗಮ್ಮ? 24 ತಾರೀಕು. 24ನೇ ತಾರೀಕಿಂದ ಇವ್ರು ಆರಾಮಾಗಿದ್ದಾರಾ? ಸರ್ ಆರಾಮಾಗಿಲ್ಲ. ಏನಾಗಿತ್ತು ಅವ್ರಿಗೆ ತೊಂದರೆ? ಸರ್ ಏನು ಊಟ ಕೊಡ್ತಾ ಇಲ್ಲ, ಹಾಲು ಬರ್ತಿಲ್ಲ. ಅವ್ರೇನು ಹೊಟ್ಟೆಲಿ ಇನ್ಫೆಕ್ಷನ್ ಆಗಿದೆ ಅಂತ ಏನು ಊಟ ಕೊಡ್ತಾ ಇಲ್ಲ. ಊಟ ಕೊಡ್ಲಿಲ್ಲ ಅಂತ ಎಷ್ಟು ದಿವಸ ಆಯ್ತು ಹೇಳಿ ನಿಮಗೆ? ಅವ್ರು ಎಷ್ಟು ದಿವಸದಿಂದ ಅವ್ರನ್ನ ಉಪವಾಸ ಇಟ್ಬಿಟ್ರು? ಸರ್ 7 ಡೇಸ್ ಗ್ಲೂಕೋಸ್ ಅಲ್ಲಿ ಆಗ್ತಾ ಇದ್ರ? ಗ್ಲೂಕೋಸ್ ಇಂಜೆಕ್ಷನ್ಸ್ ಅದೇನನ್ನ ಇದ್ರು ಅವ್ರು ಕೊಡ್ತಾ ಇದ್ರು. ಅವ್ರು ಕೊಡ್ತಾ ಇಲ್ಲ, ನಾನು ಇಲ್ಲಿ ತಗೊಂಡು ಬಂದು ಎಲ್ಲ ಪ್ರೈವೇಟ್ ಹಾಸ್ಪಿಟಲ್. ಅಂದ್ರೆ ನಿಮಗೆ ಇವ್ರು ಗೌರ್ಮೆಂಟ್ ಅವರು ಪ್ರೊವೈಡ್ ಏನೂ ಮಾಡ್ತಾ ಇಲ್ಲ, ಎಲ್ಲ ನೀವು ಲೋಕಲ್ ಪರ್ಚೇಸ್ ಮಾಡಿಕೊಂಡು ಆ ಅಮ್ಮನಿಗೆ ನೀವು ಹಾಕ್ತಾ ಇದ್ರು. ಅವ್ರು ಬರ್ಕೊಟ್ರೆ ನಾವು ಆಚೆ ತಗೊಂಡು ಹೋಗಿ ಅಲ್ಲಿ ಕೊಡ್ತಾ ಇದ್ರು. ನೋಡಿ, ಯಾಕೆಂದ್ರೆ ಹೇಳಿದ್ರೆ ಗೌರ್ಮೆಂಟ್ ಹಾಸ್ಪಿಟಲ್ ಬೇರೆ ಕಡೆ ಬರ್ಕೊಡೋದು ಅಂತ ಸರ್ಕಾರ ನಿಯಮ ಇದೆ, ಆಮೇಲೆ ಸರ್ಕ್ಯುಲರ್ಗಳಿದೆ. ಆ ಸರ್ಕ್ಯುಲರ್ಗಳನ್ನ ಪಕ್ಕಾ ವೈಲೇಷನ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರ ಬಾಯಿನಲ್ಲಿ ಹೇಳ್ತಾ ಇದ್ದಾರೆ. ಆಮೇಲೆ ಇವರನ್ನ ಯಾವತ್ತು ಹೆಚ್ಚು ಕಮ್ಮಿ ಜಾಸ್ತಿ ಸೀರಿಯಸ್ ಆಯಿತು. ನೆನ್ನೆ ಸಾಯಂಕಾಲ ಸೀರಿಯಸ್ ಆಯ್ತಾ? ಏನ್ ಹೇಳ್ತಾ ಇದ್ರು ಅವ್ರಿಗೆ? ನಿಮ್ಗೆ ಏನ್ ಹೇಳಿದ್ರು ಪಾರ್ಟಿ? ಈ ಅಮ್ಮ ತೆಲುಗುಲನ್ನು ಚಪಾತಿ ನೋವು ಅಂತ ಅಂದ್ರು. ಆಂಬುಲೆನ್ಸ್ ಕರೆಸಿ ಆಂಬುಲೆನ್ಸ್ ಅಲ್ಲಿ ಕರ್ಕೊಂಡು ಬಂದ್ರೆ ಕರ್ಕೊಂಡು ಒಳಗಡೆ ಕಳಿಸಿದ್ವಿ. ಅಲ್ಲೇ ಡೆತ್ ಆಗ್ಬಿಟ್ಟು ಒಳಗಡೆ ಡೆತ್. ಆಪರೇಷನ್ ಮಾಡುವಾಗ ಮತ್ತೆ ನಿಮಗೆ ಯಾರಾದ್ರೂ ಕರೆದು ಅವತ್ತೇ ಸರ್ 7 ಡೇಸ್ ಎಲ್ಲೇ ಇಲ್ಲ, ನಮ್ಗೆ ಏನಿಲ್ಲ, ಹೊಟ್ಟೆಲಿ ಇನ್ಫೆಕ್ಷನ್ ಅಂತ ಹೇಳಿದ್ರು. ಮತ್ತೆ ಅವ್ರು ಕೊಟ್ಟಿರೋ ಸ್ಟ್ರಿಪ್ಸ್ ಇದೆಯಲ್ಲ ನಿಮ್ಮ ಹತ್ರ, ಪ್ರಿಸ್ಕ್ರಿಪ್ಷನ್ ಎಲ್ಲಿದೆ? ಅದು ತಗೋಬೇಕು ನೀವು. ಹೋಗಿ ಯಾರಾದ್ರೂ ಕಳಿಸಿ ತಗೊಂಡು ಮತ್ತೆ ಅದೇನು ಇನ್ಫೆಕ್ಷನ್ ಏನಕ್ಕೆ ಏನಕ್ಕೋಸ್ಕರ ನೀವೆಲ್ಲ ಎಲ್ಲಿ ತಗೊಳ್ತಾ ಇದ್ರಿ ಮಾತ್ರೆಗಳು? ನಾನು ಮುದ್ದೆನಲ್ಲಿ ಅಲ್ಲ ನೀವು ಈಗ ನಾನು ಏನ್ ಇದೇ ಮೆಡಿಕಲ್ ಶಾಪಲ್ಲಿ ತಗೊಂಡ್ ಬರ್ತಾ ಇದ್ರ. ನಿಮಗೆ ನೋಡಿದ್ರ ವೈದ್ಯಾಧಿಕಾರಿ ಯಾರು? ವಾಣಿರೆಡ್ಡಿ ಅವರೇ ನೋಡ್ತಾ ಇದ್ರ? ಅವತ್ತಿಂದ ಮೊದಲಿಂದಾನು ಅಲ್ಲ, ಮೊದಲು ಈಗ ಅಲ್ಲ ಎಲ್ಲಾದ್ರೂ ಇರ್ಲಿ ನೋಡ್ತಾ ಇದ್ರು. ಮಗು ನೋಡ್ತಾ ಇದ್ದಿದ್ದು ಯಾರು? ಇನ್ನು ಬಾಣಂತಿ ಸಾವಿನಿಂದ 2 ಗಂಡು ಮಕ್ಕಳು ತಬ್ಬಲಿಯಾಗಿದ್ರೆ, ಹೆಂಡತಿಯನ್ನ ಕಳೆದುಕೊಂಡ ಗಂಡ ಕಂಗಾಲಾಗಿದ್ದಾನೆ. ವೈದ್ಯರು ಮಾಡುವ ಎಡವಟ್ಟಿನಿಂದ ಕುಟುಂಬಗಳು ತಮ್ಮವರನ್ನ ಕಳೆದುಕೊಳ್ತಿದ್ದಾರೆ. ಇನ್ನಾದರೂ ಆರೋಗ್ಯ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತು ಇಂತಹ ವೈದ್ಯರ ವಿರುದ್ಧ ಕ್ರಮ ಕೈಗೊಳ್ಳಬೇಕಾಗಿದೆ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.